ನೀತಿಯ ಸೂರ್ಯನಾಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ದೇವರ ವಾಕ್ಯ ಸ್ಮರಿಸುವವನಿಗೆ ಸುಕ್ಷೇಮ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇಂದಿನ ನಿರೀಕ್ಷೆಯ ವಾಗ್ದಾನ ವಾಕ್ಯಕ್ಕೆ ಎಲ್ಲರನ್ನು ಹೃತ್ಪೂರ್ವಕವಾಗಿ ನಾವು ಆಹ್ವಾನಿಸಲಾಗುತ್ತಿದ್ದೇವೆ. ಇಂದಿನ ಆ ನಿರೀಕ್ಷೆಯ ವಾಕ್ಯವು ಏನೆಂಬುದಾಗಿ ನಾವು ನೋಡೋಣ. ಮಲಾಕಿ ಬರೆದ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯ, ಮಲಾಕಿ 4:2 ಈ ರೀತಿಯಾಗಿದೆ. ನನ್ನ ನಾಮದಲ್ಲಿ ಭಯಭಕ್ತಿಟ್ಟಿರೋ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ನಿರೀಕ್ಷೆಯ ವಾಗ್ದಾನ ಮೂಲಕ ಇಂದು ದೇವರೊಂದು ಸ್ವಸ್ಥತೆಯನ್ನು ಉಂಟು ಮಾಡುವಂತಹ ನಿರೀಕ್ಷೆಯ ವಾಗ್ದಾನ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ನಾವು ನೋಡುತ್ತಿದ್ದೇವೆ, ನನ್ನ ನಾಮದಲ್ಲಿ ಭಯಭಕ್ತಿ ನಿಮಗೂ ದೇವರ ಧರ್ಮ ಎಂಬ ಸೂರ್ಯನು ಎಂಬುದಾಗಿ ನಾವು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳೆಂಬುದಾಗಿ ನಾವು ನೋಡುತ್ತಿದ್ದೇವೆ. ದೇವರ ಮಕ್ಕಳೇ, ಈ ದಿವಸದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ರಾತ್ರಿಯು ನಮಗೆ ನಿರಂತರವಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಕಿರಣಗಳುಳ್ಳವರಾಗಿ ಆತನು ಮೂಡುವರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ದೇವರ ವಾಕ್ಯ ನಾವು ನೋಡುವಾಗ ಧರ್ಮವೆಂಬ ಸೂರ್ಯನ ಕಿರಣಗಳು ಎಂಬುದಾಗಿ ನೋಡುವಾಗ ಅದು ಬೇರೆ ಯಾರಿಲ್ಲ, ಧರ್ಮವೆಂಬ ಸೂರ್ಯನ ಕಿರಣ ಯೇಸು ಕ್ರಿಸ್ತನಾಗಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಭಯಪಡುವಾಗ ಖಂಡಿತವಾಗಿಯೂ ನಮಗೆ ಬಿಡುಗಡೆ ಇದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಅದು ಮಾತ್ರವಲ್ಲ, ಇಬ್ರಿಯ ಭಾಷೆಯಲ್ಲಿ ಸೂರ್ಯನ ಕಿರಣಗಳು ಸ್ವಸ್ಥತೆಯನ್ನು ಉಂಟು ಮಾಡೋದೆಂಬುದಾಗಿ ನೋಡುವಾಗ ಅದು ರೆಕ್ಕೆಗಳು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇಂದಿನ ದಿವಸದಲ್ಲಿ ದೇವರಿಗೆ ಯೇಸುವೆ ಆ ನೀತಿಯ ಸೂರ್ಯನಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಕೀರ್ತನೆಗಳು 84:11ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವ ದೇವರು ನಮಗೆ ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ ಎಂಬುದಾಗಿ. ಯೆಹೋವ ದೇವರು ಅಂದರೆ ಯೇಸು ಕ್ರಿಸ್ತನೇ ಆ ಸೂರ್ಯನ ಕಿರಣಗಳಾಗಿ ನಮ್ಮ ಮೇಲೆ ಮೂಡುವಾಗ ನಮ್ಮಲ್ಲಿ ಜೀವಿತದಲ್ಲಿರುವ ಕತ್ತಲುಗಳು ಹೋಗಿ, ನಮ್ಮ ಜೀವಿತ ಪಾಪಗಳು ಶಾಪದ ಕ್ರಿಯೆಗಳೆಲ್ಲ ಹೋಗಿ ಅದು ಖಂಡಿತವಾಗಿಯೂ ನಮಗೆ ಬೆಳಕಾಗಿ ಮೂಡುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಸೂರ್ಯನ ಕಿರಣಗಳು ಯಾವ ರೀತಿ ಎಂಬುದಾಗಿ ಅಂದರೆ, ಕಿರಣಗಳೆಂಬುದು ದೇವರ ಒಂದು ರೆಕ್ಕೆಯ ಮರೆಯಲ್ಲಿ ನಮಗೆ ಆರೋಗ್ಯ ಸ್ವಸ್ಥತೆ ಉಂಟೆಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡುತ್ತಿದ್ದೇವೆ. ಹೌದು, ಈ ಸಮಯದಲ್ಲಿ ನಾವು ನೋಡುವಾಗ ಅನೇಕ ಕಾರ್ಯಗಳು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಬರಬಹುದು. ದೇವರ ಬೆಳಕು, ಸೂರ್ಯನ ಕಿರಣಗಳು ಹೇಗೆ ಉದಯಿಸುತ್ತದೋ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನೋಡುವಾಗ ಭಯಪಡುವಾಗ ಆತನ ಕಿರಣಗಳೆಂಬ ರೆಕ್ಕೆಯ ಮರೆಯಲ್ಲಿ ನಾವು ಹುದುಗಿ ಬರುವಾಗ ನಮ್ಮಲ್ಲಿರುವಂಥ ಖಿನ್ನತೆಗಳು, ಗೊಂದಲಗಳು, ಎಲ್ಲ ಥರದ ಪಾಪ ಭಯಗಳು ನಮ್ಮನ್ನು ಬಿಟ್ಟು ಅದು ದೂರ ಹೋಗುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನನ ಪುಸ್ತಕದಲ್ಲಿ ಯೇಸು ಕ್ರಿಸ್ತನೇ ಲೋಕಕ್ಕೆ ಬೆಳಕಾಗಿದ್ದಾರೆ ಎಂಬುದಾಗಿ. ಆ ಬೆಳಕೆ ನಮ್ಮೊಂದಿಗೆ ಬರುವಾಗ, ನಮ್ಮನ್ನು ಆರಿಸಿಕೊಳ್ಳುವಾಗ, ನಮ್ಮನ್ನು ತಿಳಿದುಕೊಳ್ಳುವಾಗ ನಮ್ಮ ಜೀವಿತವೇ ಬದಲಾಗುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಇದರಲ್ಲಿ ನಾವು ನೋಡುವಾಗ ಸ್ವಸ್ಥತೆ ಉಂಟು ಮಾಡುವ ಕಿರಣಗಳೆಂಬುದಾಗಿ, ಆರೋಗ್ಯವನ್ನು ಉಂಟು ಮಾಡುವುದೆಂಬುದಾಗಿ ನಾವು ನೋಡ್ತೀವಿ. ಆತನ ರೆಕ್ಕೆಗಳ ಮರೆಯಲ್ಲಿ ನಮಗೆ ಆರೋಗ್ಯ ಇದೆ ಎಂಬುದಾಗಿ ಯೆಶಾಯ 53ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆತನು ನಮ್ಮನ್ನು ದಂಡನೆಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತುಕೊಂಡನೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಅದು ಮಾತ್ರವಲ್ಲ, ನಮ್ಮೆಲ್ಲ ಪಾಪಗಳನ್ನು, ಶಾಪಗಳನ್ನು, ದ್ರೋಹಗಳನ್ನು ಆತನು ಹೊತ್ತು ಮುಗಿಸಿದನೆಂಬುದಾಗಿ ನೋಡುತ್ತಿದ್ದೇವೆ. ಪ್ರಿಯರೇ, ಈ ದಿವಸದಲ್ಲಿ ನಾವು ದೇವರಿಗೆ ಭಯಪಡೋಣ. ದೇವರಿಗೆ ಭಯಪಡುವಾಗ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಆತನ ರೆಕ್ಕೆಯ ಮರೆಯಲ್ಲಿ ನಮಗೆ ಬಿಡುಗಡೆ ಇರುತ್ತದೆ ಎಂಬುದಾಗಿ, ಸ್ವಸ್ಥತೆ ಇರುತ್ತದೆ ಎಂಬುದಾಗಿ ಈ ವಾಗ್ದಾನ ವಾಕ್ಯವನ್ನು ಇಟ್ಟು ನಾವು ದಿನಾಲು ಪ್ರಾರ್ಥನೆ ಮಾಡೋಣ. ಮಲಾಕಿ 4:2 ಪ್ರಕಾರ ಬೆಳಗಿನ ಜಾವದಲ್ಲಿದ್ದು ನಮ್ಮ ಕರಗಳನ್ನು ತಲೆ ಮೇಲೆ ಇಟ್ಟುಕೊಂಡು, ದೇವರೇ ನಿನ್ನ ನಾಮದಲ್ಲಿ ನಾನು ಭಯಪಡುತ್ತೇನೆ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನನಗೆ ಆರೋಗ್ಯವಿದೆ ಎಂಬುದಾಗಿ ಪ್ರತಿದಿನವೂ ಹೇಳಿರಿ. ನಿಮ್ಮ ಸ್ವಸ್ಥತೆಯನ್ನು ಉಂಟು ಮಾಡೋ ಕಿರಣಗಳು ನನ್ನ ಮೇಲೆ ಬೀಳಲಿ ಎಂಬುದಾಗಿ ನೀವು ಅರಿಕೆ ಮಾಡಿ ಹೇಳಿರಿ. ದೇವರು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಬದಲಾಯಿಸ್ತಾರೆ. ಈ ವಾಗ್ದಾನ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಡೆಸಲಿ, ಸ್ವಸ್ಥತೆ ಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ಈ ವಾಗ್ದಾನ ವಾಕ್ಯ ಪ್ರಕಾರ ನಾವು ನೋಡುತ್ತಿದ್ದೇವೆ, ನಿನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ಧರ್ಮವೆಂಬ ಸೂರ್ಯನು ಉದಯಿಸುತ್ತಾನೆಂಬುದಾಗಿ ಹೇಳಿದಿರಪ್ಪ. ಸ್ವಸ್ಥತೆಯನ್ನು ಉಂಟು ಮಾಡೋ ಕಿರಣಗಳು ಬರುತ್ತದೆಂಬುದಾಗಿ ಹೇಳಿದಿರಿ ಯೇಸುವೆ. ಅದು ಮಾತ್ರವಲ್ಲ, ರಾತ್ರಿಯು ನಮಗೆ ರಾತ್ರಿ ಅಲ್ಲ, ಅಂತ್ಯವಲ್ಲಪ್ಪ, ನಮಗೆ ಕಿರಣಗಳು ಮೂಡುತ್ತದೆ ಎಂಬುದಾಗಿ ನೋಡುತ್ತಿದ್ದೇವೆ ಯೇಸುವೆ. ಕೀರ್ತನೆ 30:5 ಈ ರೀತಿಯಾಗಿ ಹೇಳುತ್ತದೆ, ಸಂಜೆಗೆ ದುಃಖವೆಂಬುದು ನಮ್ಮ ಬಳಿಯಲ್ಲಿ ಬಂದು ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿ ಉಂಟಾಗುತ್ತದೆ
ಉಂಟಾಗುತ್ತದೆಂಬುದಾಗಿ ಹೇಳಿದಿರಲ್ಲಪ್ಪ. ಈ ಸಮಯದಲ್ಲಿ ಕರ್ತನೆ ಸಾಯಂಕಾಲ ವೇಳೆಯಲ್ಲಿ ಯಾರೆಲ್ಲ ದುಃಖದಲ್ಲಿಯೂ ವೇದನೆಯಲ್ಲಿ ಇರುತ್ತಾರೋ ಮುಂಜಾನೆಯಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಅವರಿಗೆ ಬೆಳಗಿನ ಜಾವದಲ್ಲಿ ಯಾವಾಗಲೂ ಉದಯಿಸಲಿ ಅಪ್ಪ. ಆ ರೆಕ್ಕೆಗಳ ಮರೆಯಲ್ಲಿ ಆರೋಗ್ಯ ಉಂಟು ಹೇಳಿದ್ದೀರಿ ಯೇಸು ಸ್ವಾಮಿ. ಈ ದಿವಸದಲ್ಲಿ ಯಾರೆಲ್ಲ ಅಸ್ವಸ್ಥರಾಗಿದ್ದಾರೋ, ನಾನಾ ವಿಧವಾದ ಕ್ಯಾನ್ಸರಲ್ಲಿ ಅಪ್ಪ ಬಳಲುತ್ತಿದ್ದಾರೋ, BP, ಶುಗರ್ ಎಂಬುದಾಗಿ, ಥೈರಾಯ್ಡ್ ಎಂಬುದಾಗಿ ನಾನಾ ವಿಧವಾದ ರೋಗದಲ್ಲಿ ಬಳಲಿಕೊಂಡು ಅಪ್ಪ ನಮಗೆ ಬಿಡುಗಡೆ ಇಲ್ಲವೋ, ಇದರಿಂದ ಹೊರಗೆ ಹೇಗೆ ಬರುವುದೆಂಬುದಾಗಿ ಯೋಚನೆ ಮಾಡಿಕೊಂಡು ವೇದನೆಯಲ್ಲಿ ದುಃಖದಲ್ಲಿ ಕಾರ್ಯಕ್ರಮವನ್ನು ಕೇಳುತ್ತಿರುವ ಪ್ರತಿಯೊಂದು ಸಹೋದರ ಸಹೋದರಿಯರ ಮೇಲೆ ನನ್ನ ದೇವರೇ ನಿನ್ನ ನೀತಿಯ ಸೂರ್ಯನ ಕಿರಣಗಳು ಉದಯಿಸಲಿ ಏಸಪ್ಪ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಆರೋಗ್ಯ ಉಂಟು ಹೇಳಿದಿರಿ, ಸ್ವಸ್ಥತೆ ಉಂಟು ಹೇಳಿದಿರಿ ಏಸಪ್ಪ. ಈ ಸಮಯದಲ್ಲಿ ಕಾರ್ಯಕ್ರಮಗಳು ನೋಡೋ ಪ್ರತಿಯೊಬ್ಬರು ಎಲ್ಲೆಲ್ಲಿ ದೂರವಾಗಿದ್ದರು, ICU ವಾರ್ಡಲ್ಲಿದ್ದರು ಯೇಸುವೆ, ಈ ಸಮಯದಲ್ಲಿ ನಿನ್ನ ಸ್ವಸ್ಥತೆಯನ್ನುಂಟು ಮಾಡೋ ಕಿರಣಗಳು ಅವರಿರುವ ಸ್ಥಳದಲ್ಲಿ ಉದಯಿಸಲಿ, ಮೂಡಲಿ ಎಂಬುದಾಗಿ ನಾವು ಕಟ್ಟಲಿಟ್ಟು ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಇಂದಿನಿಂದ ಅವರನ್ನು ಪೀಡಿಸುವಂಥ ರೋಗಗಳು ಹೋಗಿ ಅವರು ಆರೋಗ್ಯವಂತರಾಗಿ ಸಮಾಧಾನದಿಂದ ಬಾಳುವ ಹಾಗೆ ನೀವು ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಯೆಹೋವ ದೇವರು ಸೂರ್ಯನು ಗುರಾಣಿ ಆಗಿದ್ದಾನಲೆಂಬುದಾಗಿ ವಾಕ್ಯದ ಪ್ರಕಾರವಾಗಿ ನೀವು ಅವರಿಗೆ ಕರ್ತನೆ ಗುರಾಣಿಯಾಗಿ ನಿಂತು ಶತ್ರುವಿಂದ ಬರುವಂಥ ಎಲ್ಲ ವಿಧವಾದ ಕರ್ತನೆ ಕಾರ್ಯಗಳಿಗೆ ನೀನು ತಪ್ಪಿಸಿ ನೀ ಕಾಪಾಡೋದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಎಲ್ಲ ವ್ಯಾಧಿಸ್ಥರು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಹಿಂದೆ ಅವರಿಗೆ ಪರಿಪೂರ್ಣ ಸೌಖ್ಯ ಯೇಸು ಕ್ರಿಸ್ತನ ನಾಮದಲ್ಲಿ. ಕೀರ್ತನೆ 107:20 ಹೇಳುತ್ತದೆ, ನಾನು ನನ್ನ ವಾಕ್ಯಗಳನ್ನು ದೂತರುಗಳನ್ನು ಎಂಬಂತೆ ಕಳಿಸಿ ಗುಣಪಡಿಸುತ್ತೇನೆ ಹೇಳಿದೆಯಪ್ಪ. ಹಿಂದೆ ನಿನ್ನ ವಾರ್ತೆಗಳನ್ನು ದೂತರುಗಳ ಹಾಗೆ ಕಿರಣಗಳ ಉದಯಿಸುವ ಹಾಗೆ ಅಪ್ಪ ಅವರನ್ನು ಕಳುಹಿಸಿ ಗುಣಪಡಿಸು ಸ್ವಾಮಿ. ಅವರು ಆರೋಗ್ಯವಂತರಾಗಿ ಹೇಗೆ ಕುರಿ ಕರುವು ಕೊಟ್ಟಿಗಿಂದ ಹೊರಗೆ ಬರುವಾಗ ಕುಣಿದಾಡುತ್ತದೆ ಅದೇ ರೀತಿಯಾಗಿ ಅವರು ಸಂತೋಷವುಳ್ಳವರಾಗಿ ಹರ್ಷದಿಂದ ಬಾಳಿಕೆ ನೀವು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಿದ್ದೇನೆ. ಈ ವಾಗ್ದಾನ ವಾಕ್ಯದ ಮೂಲಕ ಅವರ ಜೀವಿತದಲ್ಲಿ ನೆರವೇರಿಸೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.